ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ತಾಲೂಕು ಕಚೇರಿ ಪ್ರದೇಶ ಸದಾ ಜನರಿಂದ ಗಿಜಿಗುಡುತ್ತಿರುತ್ತದೆ. ನಿತ್ಯವೂ ಸಾರ್ವಜನಿಕರು ಹಾಗೂ ವಾಹನಗಳಿಂದ ಜನನಿ ಬಿಡವಾಗಿರುವ ಈ ಪ್ರದೇಶದಲ್ಲಿ ಇಂದು ಭಾರೀ ಗಾತ್ರದ ನೀಲಗಿರಿ ಮರವೊಂದು ಏಕಾಏಕಿ ನೆಲಕ್ಕೆ ಉರುಳಿದೆ. ಅದೃಷ್ಟವಶಾತ್ ಇಂದು ಸರ್ಕಾರಿ ರಜೆ ಇದ್ದ ಕಾರಣ ತಾಲೂಕು ಕಚೇರಿ ಆವರಣದಲ್ಲಿ ಸಾರ್ವಜನಿಕರ ಓಡಾಟ ಕಡಿಮೆಯಾಗಿತ್ತು. ಅಲ್ಲದೆ ಮರದ ಸುತ್ತಮುತ್ತ ವಾಹನಗಳ ಪಾರ್ಕಿಂಗ್ ಕೂಡ ಇರಲಿಲ್ಲ. ಹೀಗಾಗಿ ಮರ ಬಿದ್ದರೂ ಯಾವುದೇ ಪ್ರಾಣಹಾನಿ ಅಥವಾ ವಾಹನಗಳಿಗೆ ಹಾನಿಯಾಗದೆ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಸಾರ್ವಜನಿಕರು ಹೆಚ್ಚಾಗಿ ಓಡಾಡುವ ಪ್ರದೇಶವಾಗಿರುವುದರಿಂದ ಅಪಾಯಕಾರಿ ಸ್ಥಿತಿಯಲ್ಲಿರುವ ಇತರೆ ಮರಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮ್ಮದು ಮನ್ನಾರ್ಪುರ ಕಾರಲ್ಲಿ ಕುತ್ಕೊಂಡಿದ್ದೆ, ಸೌಂಡ್ ಬಂತು. ಸೌಂಡ್ ಬರೋದು ನಾನು ಆ ಕಡೆ ನೋಡಿದ್ರೆ ಮರ ಬಗ್ತಾ ಇತ್ತು. ಎತ್ತು ಹೋಗಕ್ಕೆ ವಿಧಿ ಇಲ್ದಿರ ನಾನು ಒಳಗೆ ಕುತ್ಕೊಂಡಿದ್ದೆ. ಮರದ ಬಗ್ಗೆ ನನಗೇನೋ ಅಷ್ಟೊಂದು ಗೊತ್ತಿಲ್ಲ. ಅದು ನಾನು ಕಾರಲ್ಲಿ ಕೂತಿದ್ದೆ, ತಲೆ ಮೇಲೆ ಎಲೆಕ್ಟ್ರಿಕ್ ವೈರು ಹೋಗಿತ್ತಲ್ಲ, ಹಂಗಾಗಿ ಆ ವೈರ್ನ ಎಳ್ಕೊಂಡು ಅದಮ್ಕಂತದೆ ಅಂತ ಹೇಳ್ಬಿಟ್ಟು ನಾನು ಕಬ್ಬನ ಮುಟ್ದಿರ ಶೀಟ್ ಮೇಲೆ ಬಗ್ಬಿಟ್ಟೆ. ಅದು ಸೈಡ್ಗೆ ಎಡಗಡೆ ನಾನು ಬಗ್ಕೊಂಬಿಟ್ಟೆ. ಬಲಗಡೆ ಬರ್ತಾ ಇತ್ತಲ್ಲ, ಅದು ಎಡಗಡೆ ಮಲ್ಕೊಂಬಿಟ್ಟೆ ಶೀಟ್ ಮೇಲೆ ಬರ್ತದೇನೆ ಅನಿಸ್ತಾ ಇತ್ತು ನಂಗೆ. ಎಲೆಕ್ಟ್ರಿಕ್ ವೈರ್ಗಳಿತ್ತಲ್ಲ ಅದ್ರದ್ದು ಭಯ. ಇನ್ನು ಮರದು ಬಿಡು ಅಂತ ಅನ್ಕೊಂತಿದ್ದೆ, ಎಲೆಕ್ಟ್ರಿಕ್ ವೈರ್ಗಳು ಹೆಂಗೂ ಅದಮ್ಕಂತವೆ ಅಂತಾನೆ ಅನಿಸ್ತಾ ಇತ್ತು. ಭಗವಂತ ದಯ, ಅದು ಸ್ವಲ್ಪ ಸೈಡ್ಗೆ ಬಿತ್ತು. 2 ಕಾರ್ ಮಧ್ಯಾಹ್ನ ಬಿತ್ತು. ಇನ್ನು ಅಲ್ಲಿಂದ ನಾವೇನು ಮಾಡಿದ್ವಿ, ಇಲ್ಲಿ ಮಾತಾಡೋದು ಬೇಡ ಅಂತ ಬಳಪತ್ರಿ ಮರ ಇದೆ, ಅಲ್ಲೋಗಿ ಜಸ್ಟ್ ಕುತ್ಕೊಂಡಿದ್ದೆ ಅಷ್ಟೇ. ಒಂದು 10 ಸೆಕೆಂಡು ಬರ್ರ ಅಂದಿದ್ದೆ ಅಷ್ಟೇ. ಅಲ್ಲಿ ಬ್ಲಾಸ್ಟ್ ಆಯಿತು. ಇಲ್ಲಿ ಮರ 10 ಸೆಕೆಂಡಲ್ಲಿ ರಪ್ ಅಂತ ಬಿದ್ದೋಯ್ತು. ಏನು ಬರೋ ಅಷ್ಟೊತ್ತಿಗೆ ಎಲ್ಲ ನೆಲದಲ್ಲೇ ಬಿದ್ದಿದೆ. ಇದು ಸುಮಾರು ಒಂದು 20 ಪ್ರಾಣಿಗಳೆಲ್ಲ ಹೋಗ್ಬೇಕಾಗಿತ್ತು, ಆ ಕಡೆ ಈ ಕಡೆ ಎಲ್ಲ. ಅದೆಲ್ಲ ಪ್ರಾಣ ಇವತ್ತು ಏನು ಯಾರ್ದು ಅಪಾಯ ಆಗಿಲ್ಲ. ದೇವ್ರು ಎಲ್ಲರಿಗೂ ಒಳ್ಳೇದಾಗೈತೆ. 2 ಕಾರ್ಡ್ಗೆ ಮಾತ್ರ ಡ್ಯಾಮೇಜ್ ಆಗಿದೆ ಪಾಪ. ಅದರಲ್ಲಿರ್ತಕ್ಕಂಥ ವ್ಯಕ್ತಿನೂ ಪಾಪ ಪಾರಾಗಿದ್ದಾರೆ.